ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಯ ಅಗೋಚರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ. ಇಂದು ನಾವು ರಾಮಲಿಂಗೇಶ್ವರ ದೇವರ ಹಳ್ಳ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳ್ಳದ ರಾಮೇಶ್ವರ ಹಳ್ಳದ ರಾಮದೇವರ ಹಳ್ಳ ದೇವಸ್ಥಾನವು ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವ ಹೊಂದಿರುವ ಸುಂದರ ಸ್ಥಳವಾಗಿದೆ. ಹೇಮಾವತಿ ನದಿ ತೀರದಲ್ಲಿರುವ ಈ ದೇವಾಲಯವು ಅಯೋಧ್ಯೆ ರಾಮನಿಗೆ ಸಂಬಂಧಿಸಿದ ಐತಿಹಾಸಿಕಗಳನ್ನು ಹೊಂದಿದೆ. ಇದು ಹಾಸನದ ಸಮೀಪದಲ್ಲಿದ್ದು ಪ್ರಶಾಂತ ವಾತಾವರಣ ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ರಾಮದೇವರ ಹಳ್ಳವು ಪ್ರಕೃತಿ ಸೌಂದರ್ಯ, ಧಾರ್ಮಿಕ ಮಹತ್ವ ಮತ್ತು ಐತಿಹಾಸಿಕ ಹಿನ್ನೆಲೆಯಿಂದ ಪ್ರಸಿದ್ಧವಾಗಿದೆ. ಈ ಸ್ಥಳವು ಹಸಿರು ಬೆಟ್ಟ ಗುಡ್ಡಗಳು, ಸ್ವಚ್ಛ ಜಲಧಾರೆ ಮತ್ತು ಶಾಂತ ವಾತಾವರಣದಿಂದ ಜನರನ್ನು ಆಕರ್ಷಿಸುತ್ತದೆ. ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ಈ ಹಳ್ಳಕ್ಕೆ ಪುರಾತನ ಕಾಲದಿಂದಲೇ ಧಾರ್ಮಿಕ ಮಹತ್ವವಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ರಾಮದೇವರ ಹಳ್ಳ ಎಂಬ ಹೆಸರಿನ ಮೂಲವು ರಾಮದೇವ ಎಂಬ ದೈವದ ಹೆಸರಿನಿಂದ ಬಂದಿದೆ ಎಂದು ಹೇಳಲಾಗುತ್ತದೆ. ಕೆಲವರು ಈ ಪ್ರದೇಶದಲ್ಲಿ ಶ್ರೀರಾಮನ ಪಾದಸ್ಪರ್ಶವಾಗಿದೆ ಎಂಬ ಪೌರಾಣಿಕ ಕಥೆಯನ್ನು ನಂಬುತ್ತಾರೆ. ಈ ನಂಬಿಕೆಗಳಿಂದಾಗಿ ಈ ಸ್ಥಳದಲ್ಲಿ ಪೂಜೆ, ಹಬ್ಬ ಹರಿದಿನಗಳು ಹಾಗೂ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ. ಹಳ್ಳದ ಬಳಿಯಲ್ಲಿ ಇರುವ ದೇವಾಲಯವು ಭಕ್ತರಿಗೆ ಪ್ರಮುಖ ತೀರ್ಥಕ್ಷೇತ್ರವಾಗಿದೆ. ಐತಿಹಾಸಿಕ ದೃಷ್ಟಿಯಿಂದ ನೋಡಿದರೆ ಹಾಸನ ಜಿಲ್ಲೆ ಹೊಯ್ಸಳರ ಆಡಳಿತದಲ್ಲಿ ಬೆಳವಣಿಗೆ ಕಂಡ ಪ್ರದೇಶವಾಗಿದೆ. ಹೊಯ್ಸಳರ ಕಾಲದಲ್ಲಿ ಅನೇಕ ದೇವಾಲಯಗಳು ಮತ್ತು ಶಿಲ್ಪಕಲಾಕೃತಿಗಳು ನಿರ್ಮಾಣಗೊಂಡವು. ರಾಮದೇವರ ಹಳ್ಳದ ಸುತ್ತಮುತ್ತಲೂ ಪುರಾತನ ಶೈಲಿಯ ಕಟ್ಟಡ ಅವಶೇಷಗಳು ಕಂಡುಬರುತ್ತವೆ ಎಂಬುದು ಸ್ಥಳೀಯರ ಮಾತು. ಇದರಿಂದ ಈ ಸ್ಥಳಕ್ಕೂ ಮಧ್ಯಯುಗದ ಇತಿಹಾಸದ ಸಂಪರ್ಕವಿದೆ ಎಂದು ಊಹಿಸಬಹುದು. ಇದು ಹೇಮಾವತಿ ನದಿಯ ದಡದಲ್ಲಿ ಈ ಸುಂದರ ದೇವಾಲಯವಾಗಿದ್ದು, ಇದು ಭಕ್ತರನ್ನು ಆಕರ್ಷಿಸುತ್ತದೆ. ಈ ದೇವಸ್ಥಾನದಲ್ಲಿ ದೇವರ ವಿಗ್ರಹವು ಸದಾ ನೀರಿನಿಂದ ಜಲಾವೃತವಾಗಿರುತ್ತದೆ. ಭಕ್ತರು ದೇವಸ್ಥಾನದಲ್ಲಿ ನೀರನ್ನು ಹಾಕಿಸಿಕೊಂಡು ಸೇವೆ ಸಲ್ಲಿಸಿದರೆ ಇಷ್ಟಾರ್ಥಗಳು ನೆರವೇರುವುದು ಎಂಬ ನಂಬಿಕೆ ಇದೆ. ಒಟ್ಟಿನಲ್ಲಿ ರಾಮದೇವರ ಹಳ್ಳವು ಧಾರ್ಮಿಕ, ಐತಿಹಾಸಿಕ ಮತ್ತು ಪ್ರಾಕೃತಿಕ ಮಹತ್ವವನ್ನು ಹೊಂದಿರುವ ಸ್ಥಳವಾಗಿದೆ. ಇದು ಹಾಸನ ಜಿಲ್ಲೆಯ ಹೆಮ್ಮೆಯ ತಾಣವಾಗಿದ್ದು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಇಂತಹ ಐತಿಹಾಸಿಕ ಮತ್ತು ಧಾರ್ಮಿಕ ತಾಣಗಳು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.